ನಮಸ್ಕಾರ ರೀ. ಅಪ್ಪಟ ಕನ್ನಡದೊಳಗೆ ನನ್ನ ದಿನಚರಿಯನ್ನು ನಿಮ್ಮೊಟ್ಟಿಗೆ ದೃಶ್ಯ ರೂಪದೊಳಗೆ ಹಂಚಿಕೊಳ್ಳುವ ಸವಾಲಿನ ದಿನ 21ಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಮುಂಜಾನೆ ನ್ಯಾರಿಗೆ ಕಡ್ಲಿ ಪಲ್ಯ, ರೊಟ್ಟಿ, ಒಂದಿಷ್ಟು ಸೌತೆಕಾಯಿ, ಗಜ್ಜರಿ, ಈರುಳ್ಳಿ ಎಲ್ಲ ಹಚ್ಕೊಂಡು ಊಟ ಮಾಡಿದ್ವಿ ರೀ. ಕಡ್ಲಿ ಪಲ್ಯ ಈ ಮಾಸದಾಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲೆಲ್ಲ ಸಿಗುವಂಥ ಒಂದು ಪಲ್ಯ. ಅದಕ್ಕೆ ನಾವು ಸುಲಗಾಯಿ ಅಂತ ಕರಿತೀವಿ. ಸುಲಗಾಯಿ ಮ್ಯಾಲಿನ ಕುಡಿನೇ ಪಲ್ಯ ಮಾಡ್ಕೊಂಡು ಉಣ್ಣೋದ್ರಿ. ಆಮೇಲೆ ಸ್ವಚ್ಛಗೆ ಈ ಗಾಜಿನ ಪಾತ್ರೆಯನ್ನು ತೊಳೆದು ಅದ್ರಾಗ ದಿಢೀರಂತ ತಿನ್ನುವಂಥ, ಕಳೀಲಿಕ್ಕೆ ಅವಕಾಶ ಕೊಡಲಾರ್ದೆ ಮಾಡಿದ ಕೂಡಲೇ ತಿನ್ನಬಹುದಾದಂಥ ರುಚಿ ಮತ್ತು ಖಾರವಾದ ಉಪ್ಪಿನಕಾಯಿಗಳನ್ನು ಮಾಡ್ಕೊಂಡಿದ್ದೆ ರೀ. ಅದನ್ನು ಅದ್ರಾಗ ಶೇಖರಣೆ ಮಾಡಿ ಇಡಬೇಕು ಅಂಥೇಳಿ ಒಂದು ಚೂರೂ ತೇವಾಂಶ ಇಲ್ಲದ ಹಂಗೆ ಅದನ್ನು ಒರೆಸ್ಕೊಂಡೆ. ನಿಮಗೆಲ್ಲ ಗೊತ್ತಿದ್ದಿದ್ದೇ ಅದ. ಉಪ್ಪಿನಕಾಯಿ ಮಾಡೋ ಮುಂದಾಗ ಪಾತ್ರೆ, ಚಮಚ, ನಿಂಬೆ ಹಣ್ಣು ಎಲ್ಲೂ ಒಂದು ಸ್ವಲ್ಪನೂ ನೀರಿನ ಅಂಶ, ತೇವಾಂಶ ಇರ್ಕೂಡ್ದು. ಅಕಸ್ಮಾತ್ ಇದ್ರೆ ಅವು ಜಲ್ದಿ ಹಾಳಾಗ್ತಾವ ಅಂಥೇಳಿ. ಈಗ ಮನುಷ್ಯನ ತಾಳ್ಮೆ ಭಾಳ ಕಮ್ಮಿ ಆಗ್ಯದ್ರಿ. ಉಪ್ಪಿನಕಾಯಿ ಕಳೀಲಿಕ್ಕೆ ಅವಕಾಶ ಕೊಡುವಷ್ಟು ಪುರ್ಸೊತ್ತು ನಮಗಿಲ್ಲ. ಹೀಗಾಗಿ ಆಗಿಂದಾಗೆ ತಿನ್ನುವಂಥ ಉಪ್ಪಿನಕಾಯಿಗಳನ್ನು ಮಾಡ್ಕೊಂಡೆ. ಭಾಳ ಚಲೋ ಆಗ್ಯಾವ ಅಂತ ನಮ್ಮ ಯಜಮಾನ್ರು ಹೇಳಿದರು ಅಂತಂದ್ರೆ ಹೆಂಗೆ ಮಾಡಿದೆ ಅನ್ನೋದನ್ನು ನಿಮ್ಮೊಟ್ಟಿಗೆ ಮುಂದಿನ ದೃಶ್ಯಗಳಲ್ಲಿ ಹಂಚ್ಕೋತೀನಿ ರೀ. ಗಾಜಿನ ಶೀಶೆಯೊಳಗೆ ಶೇಖರಿಸಿ ಇಟ್ಟಂತಹ ನಿಂಬೆಹಣ್ಣಿನ ಉಪ್ಪಿನಕಾಯಿ ಕಳ್ತಂಗೆ ಸ್ವಾದ ಹೆಚ್ಚಾಗ್ತದೆ ರೀ. ಕಳಿಲಾರ್ದೇನೂ ತಿನ್ಲಿಕ್ಕೆ ಯೋಗ್ಯ ಆದಂಥ ಉಪ್ಪಿನಕಾಯಿಗಳು. ಆ ಕಡೆ ಉಪ್ಪಿನಕಾಯಿ ತಣ್ಣಗಾಗೋ ತನ ಈ ಕಡೆ ಶೇಂಗಾ ಹುರ್ಕೊಂಡು ಶೇಂಗಾ ಹಿಂಡಿನೂ ತಯಾರು ಮಾಡ್ಕೊಂಬಿಟ್ಟೆ ರೀ. ಒಂದು ವಾರಕ್ಕಾಗುವಷ್ಟು ಹಿಂಡಿ ಒಂದಿನ ಮಾಡಿಟ್ರೆ ನಮ್ಮ ಯಜಮಾನ್ರಿಗೆ ದಿನಾಲೂ ಉಣ್ಣಾಕ ಸಾಕಾಗ್ತದೆ. ಗೊತ್ತಿದ್ದಿದ್ದೇ ಅದ. ಗಾಳಿ ಆಡದಂತಹ ಪಾತ್ರೆಯೊಳಗೆ ಸಂಗ್ರಹಿಸಿ ಇಟ್ಟಂತಹ ಶೇಖರಿಸಿ ಇಟ್ಟಂತಹ ಆಹಾರ ಪದಾರ್ಥಗಳು ತಾಜಾ ಆಗಿಯೇ ಇರ್ತಾವೆ ಒಂದು ವಾರ, ತಿಂಗಳಗಟ್ಟಲೆ. ಇಲ್ಲಿ ನನ್ನ ಕೂಸಿನ ಕೆಲಸ ನೋಡ್ರಿ. ಮುಂಜಾನೆ ಎದ್ದು ಎಲ್ಲ ಆಟಿಕೆ ಸಾಮಾನು ಹುಡುಕಾಡ್ತಾಳೆ, ಎಲ್ಲಿಟ್ಟೆ ಅಂತ. ಅಡುಗೆ ಮನ್ಯಾಗ, ಬಚ್ಚಲ ಮನ್ಯಾಗ, ಮನೆ ಹಿಂದೆ, ಮನೆ ಹೊರಗೆ ಎಲ್ಲ ಕಡೆ ಹೋಗಿರ್ತಾವ್ರಿ. ಹೊತ್ತು ಮುಳುಗಿಂದ ಸಸಾರಜನಕಯುಕ್ತ ಆಹಾರವನ್ನು ತಯಾರು ಮಾಡಿಕೊಂಡು ತಿನ್ನಬೇಕು ಅಂಥೇಳಿ ಸಿದ್ಧ ಮಾಡ್ಕೊಳಿಕತ್ತೀನಿ ನೋಡ್ರಿ. ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಸಸಾರಜನಕಯುಕ್ತ ಆಹಾರ ಅಂತಂದ್ರೆ ಏನು ಅಂಥೇಳಿ. ನೆನೆಲಾಕಿ ಇಟ್ಟಿದ್ದಂಥ ಹೆಸರು ಕಾಳು, ನೆನೆದಿದ್ದ ಹೆಸರು ಕಾಳು, ಕಡ್ಲಿಕಾಳು, ಅದ್ರ ಮೇಲೆ ಸೌತೆಕಾಯಿ, ಅವಗೋದೆ ಹಣ್ಣು, ಕೆಂಪು ಗಡ್ಡೆ ಮತ್ತು ಒಂದಿಷ್ಟು ಈರುಳ್ಳಿ, ನಿಂಬೆ ಹಣ್ಣಿನ ರಸ, ಮೇಲೊಂಚೂರು ಖಾರ, ಉಪ್ಪು. ಖರೆ ಅಂದ್ರೆ ಕಾಳು ಮೆಣಸು ಪುಡಿ ಮಾಡಿ ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ಭಾಳ ಚಲೋ ರೀ. ಆದ್ರೆ ಅಷ್ಟು ತಾಳ್ಮೆ ನನಗಿರಲಿಲ್ಲ. ಹೀಗಾಗಿ ನಾ ಕೆಂಪು ಖಾರದ ಪುಡಿನೇ ಹಾಕ್ಕೊಂಡೆ. ಜೀರಿಗೆ ಪುಡಿ ಹಾಕ್ಕೊಂಡು ಚೆಂದಾಗೆ ಕಲಿಸ್ಕೊಂಡು ಹಸಿಯಾಗೆ ತಿಂದ್ರೆ ಸ್ವಾದ ಚಲೋ ಇರ್ತದೆ. ಇದು ನಿಮಗೆಲ್ಲ ಗೊತ್ತಿದ್ದಿದ್ದೇ ಅದಲ್ರಿ. ಆಮೇಲೆ ಅವರಪ್ಪ ಬಂದಿಂದ ನನ್ನ ಕೂಸ ತನ್ನ ತಂದೆಯೊಟ್ಟಿಗೆ ನನ್ನ ನಿಧಾನದ ನಡಿಗೆಗೆ ಸಂಗಾತಿ ಆದರು. ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ.